ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪ್ರೇಮದ ಪಯಣ ಯೂಟ್ಯೂಬ್ ಚಾನಲ್. ನಾವಿವತ್ತು ಹೊಂಟೇವಿ ಡಿ ಮಾರ್ಟ್ಗೆ. ಅಂದರೆ ಇವಾಗ ಸ್ವಲ್ಪ ಡ್ರೈ ಫ್ರೂಟ್ಸ್ ಅದೆಲ್ಲ ಖಾಲಿ ಆಗಿತ್ತು, ಸಂಡೇ ಅಲ್ಲ, ಸೊ ಎಲ್ಲ ಖಾಲಿ ಆಗಿತ್ತು. ಹಂಗಾಗಿ ತೊಗೊಂಡ್ಬರ್ಬೇಕು. ನೆಕ್ಸ್ಟ್ ವೀಕ್ ಊರಿಗೆ ಹೋಗ್ಬೇಕಾದಕ್ಕೋಸ್ಕರ ಇವಾಗ ಈ ವೀಕ ಶಾಪಿಂಗ್ ಎಲ್ಲ ಮಾಡ್ಕೊಂಡ್ಬರ್ಬೇಕು. ಸ್ವಲ್ಪ ಏನು ಜಾಸ್ತಿ ಐಟಮ್ಸ್ ಏನಿಲ್ಲ ಅನ್ಕೊಂತೀನಿ, ಸ್ವಲ್ಪ ರೇಷನ್ ಇದಾವ. ಸೊ ಇವತ್ತು ಸಂಡೇ ಆಗಿರೋ ಕಾರಣ ನಾವು ಬೇಗನೆ ಹೋಗ್ತಾ ಇದ್ದೀವಿ. ನೋಡಿ ಟೈಮ್ 11 ಗಂಟೆ, ಫುಲ್ ರಶ್ ಆಗಿಬಿಡುತ್ತೆ. ಅಂದರೆ ಸಾಯಂಕಾಲ ರಶ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಬೇಗನೆ ಹೋಗ್ತಾ ಇದ್ದೀವಿ. ಬಟ್ ಗೊತ್ತಿಲ್ಲ ನಮ್ಮ ಥರ ಎಷ್ಟು ಜನ ಯೋಚನೆ ಮಾಡಿ ಸಾಯಂಕಾಲ ರಶ್ ಆಗುತ್ತೆ ಅಂತೇಳಿ ಬೆಳಗ್ಗೆನ ಬಂದಿರ್ತಾರೆ ಗೊತ್ತಿಲ್ಲ. ಮೇ ಬಿ ರಶ್ ಇರುತ್ತೆ. ಬೆಳಗ್ಗೆ ಸ್ವಲ್ಪ ಆರಾಮಾಗಿ ಹೋಗ್ತಿರ್ತಾರೆ ಶಾಪಿಂಗ್ ಎಲ್ಲ. ಇವನಿಗೆ ಜಾಸ್ತಿ ಈಗೇನು ಕಡಿಮೆ ಅಲ್ಲ, ಅದಕ್ಕೆ ಇವಾಗ ಬೆಳಗ್ಗೆನ ಹೋಗ್ತಾ ಇದ್ದೀವಿ. ಒಂದು 11 ಗಂಟೆ ಆಗೈತೆ ಇವಾಗ ಹೋಗ್ತಾ ಇದ್ದೀವಿ. ಸರಿ ಬನ್ನಿ. ಮುಂದೆ ಏನಾದರೂ ಹೇಳ್ಬೇಕನ ಅಪ್ಪಾಜಿ? ಏನು ಹೇಳ? ಹಾಯ್ ಮಾಡಪ್ಪಜ್ಜಿ. ಹಾಯ್ ಮಾಡು. ಹಾಯ್ ಮಾಡ ಮಗನ. ಹಾಯ್. ಓಕೆ ಬನ್ನಿ. ಡಿ ಮಾರ್ಟ್ಗೆ ಹೋಗ್ತಾ ಇದೀವಿ ಲಿಫ್ಟಲ್ಲಿ ಮೇಲೆ. ಗುಂಡು ಗುಂಡು ಏ ಗುಂಡ, ಗುಂಡು ಅಪ್ಪಾಜಿ ಇಲ್ಲ ನೋಡಿ ಗುಂಡು. ಹೆಡ್ ಅಂಡ್ ಸಿಕ್ಕ ಅಷ್ಟೇನು ರಶ್ ಇಲ್ಲ. ನಾವು ತುಂಬ ರಶ್ ಇರುತ್ತೆ ಅಂದ್ಕೊಂಡಿದ್ವಿ, ಬಟ್ ರಶ್ ಇಲ್ಲ. ಅದು ಸ್ವಲ್ಪ ಅದು ಅಜ್ಜಿ ಚೆನ್ನಾಗಿಲ್ಲ ಬಿಡ, ಅವನಿಗೆ ಚೆನ್ನಾಗಿ ಕಾಣಲ್ಲ. ಅದು ಬೇರೆ ತಗೋ. ಇಲ್ಲಿನ ಅದಾವ ಬಾ, ಚಂದ ಅಲ್ಲಿ ಅದಾವ ಬಾ. ಅದು ರೌಂಡ್ ಅಂತ ಇರ್ತದೆ, ಆ ಥರ ಆಗುತ್ತೆ. ಅದು ರೌಂಡ್ ಅಂತ ನಿನಗೆ ತೊಗೊಳೋದಿತ್ತು ಸ್ವಲ್ಪ ಹತ್ತಾರ ಮಗನೇ. ಪಿಂಕಿ ಹೇರ್ ಸ್ಟೈಲ್ ಫೈನಲಿ ಗಾಡ್. ಗುಂಡು ಚಸ್ಮಾ ಗುಂಡು ಮೂಗು ಅದಕ್ಕೆ ಒಂಥರ ಕಾಣಿಸುತ್ತದ. ಕಲರ್ ಚೆನ್ನಾಗಿಲ್ಲ ಅದು. ಇದು ಚೆನ್ನಾಗಿದೆ ನೋಡಿ, ರೆಡ್ ವಿತ್ ಬ್ಲ್ಯಾಕ್. ಸಾಕು ನೋಡ್ರಿ, ನೀವು ಅಪ್ಪ ಮಗ ಚಸ್ಮಾ ನೋಡ್ಕೊಂತಾನೆ ಅಂದ್ರೆಲ್ಲ ಏನಿರುತ್ತೆ. ಬಟ್ಟೆ ನೋಡು ನಡಿ ಅವನಿಗೆ ಒಂದೆರಡು. ಗುಂಡು ಯಾರು ಬೇಕು ದೋಸ್? ಬೇಕಪ್ಪಜ್ಜಿ ಅದು? ಅಯ್ಯ ಇಲ್ವಾ?
ಮುಂಚೆ ಇದು ಬೇಕಾದ ಅವ್ರೇನೇ ಏನು ಆಡಲ್ಲ ಬಿಡ ಹಿಡ್ಕೊಳಕ್ಕೆ ಬರಲ್ಲ. ಓಹೋ ಎಲ್ಲ ಐಟಮ್ಸ್ ತೊಗೊಂಡಾಯ್ತು, ಬಿಲ್ಲಿಂಗ್ ಮಾಡಿಸ್ತಾ ಇದ್ದೀವಿ. ನೋಡೋಣ ಎಷ್ಟಾಗುತ್ತೆ ಬಿಲ್ ಅಂತ. ನನ್ನ ಎಕ್ಸ್ಪೆಕ್ಟೇಷನ್ನು ಒಂದು 2,000 ಒಳಗೆ ಆಗ್ಬೋದು ಅಂದ್ಕೊಂಡಿದ್ದೆ, ಬಟ್ ಜಾಸ್ತಿನೇ ಆಗ್ಬೋದು ಇದು ಮೇ ಬಿ. ಏನು ಕಡಿಮೆ ಅನ್ಕೊಂಡು ಹೇಳಿ ತೊಗೊಂಡು ಏಯ್ ಸೌಕರ್ ಮಂದಿ ಏಯ್ ಡಿಕ್ಕಿ ಓಪನ್ ಮಾಡಿ. ಏನಿಲ್ಲ, ಒಂದು 2,000 ರೂಪಾಯಿದಾಗೆಲ್ಲ ಆಗ್ಬೋದು ಅಂದ್ಕೊಂಡ್ವಿ. ಜಾಸ್ತಿ ಇರಲಿಲ್ಲ ತೊಗೊಂಡು ಹಿಂಗೆ ಮೇಡಮ್ ಅವ್ರು ತೊಗೊಂಡ್ಕೆಂತ 3,500 ರೂಪಾಯ್ದು ಮಾಡೇ ಬಿಟ್ರೆ ಕಡೆಗೆ. ಏನು ಜಾಸ್ತಿ ದಿನ ಆಗಿಲ್ಲ, ಲಾಸ್ಟ್ ಹೋದ ತಿಂಗಳು ಹೋದಲ್ಲ, ಹೋದ ತಿಂಗಳೇನೋ 8,000 ಏನೋ ಬಿಲ್ ಆಗಿತ್ತು ಇದೇ ಡಿಮಾರ್ಟ್ನಾಗ. ಅವಾಗ ಜಾಸ್ತಿ ಇತ್ತು ಬಿಡು, ಏನು ಇದ್ದಿಲ್ಲ ತೊಗೊಂಡು. ಹಾಂ, ಇವಾಗ ಊರಿಗೆ ಹೋಗೋದೊಂದಿತ್ತಲ್ಲ, ಜಾಸ್ತಿ ಏನು ತೊಗೊಂಡಿದ್ದಿಲ್ಲ. ಆದರೂ ಸಣ್ಣ ಪುಟ್ಟ ತೊಗೊಂಡೆ. ಹಾಂ, ಇಷ್ಟ ಆಯಿತು. ಇವನಿಗೆ ಡ್ರೈ ಫ್ರೂಟ್ಸ್ ಜಾಸ್ತಿ ರೇಟ್ ಎಲ್ಲ 500 600 ಅದಾವು. ಮತ್ತೇನೈತ್ರಿ ಮೇಡಮ್? ವಿಶಾಲ್ ಮಾಡಿ ಇನ್ನು ವಿಶಾಲ್ ಮಾರ್ಟ್ನಾಗ ಬೇರೆ ಒಟ್ಟು ಊರಿಗೆ ಹೋದ್ರೆ ಏನು ತೊಗೊಳೋದಿಲ್ಲ ಕಡಿಮೆ ಆಗುತ್ತೆ ಅಂದ ಇಲ್ಲಿ ಕಡಿಮೆ ಆಗುತ್ತೆ. ಇಲ್ಲೇ ಮಾಡಿದ್ವಿ, ಇನ್ನು ವಿಶಾಲ್ ಮಾರ್ಟ್ನಾಗ ಇನ್ನು ಎಷ್ಟು ಮಾಡ್ತೀವಿ? ಡ್ರೈ ಫ್ರೂಟ್ಸ್ ಇನ್ ಲೆಕ್ಕ ಇತ್ತು ಬಿಡೆ, ಒಂದೂವರೆ ಅದು ಹೋಗುತ್ತಂತ. ಮತ್ತು ಮನೆಗೆ 1,500 ರೇಷನ್ ಅದು ಇದು ತೊಗೊಂಡು ನೀ ಏನು ತೊಗೊಂಡು ಗಾಡಿಗೆ? ನಂದೇನಿಲ್ಲ, ಒಂದು ಏರ್ ಫ್ರೆಶ್ನರು, ಒಂದು ಕ್ಲಾತ್ ತೊಗೊಂಡಿರೋದು ಅಷ್ಟೇ ನಾನು. ಅದೇನು ಒಂದು 70 ರೂಪಾಯಿದ್ದು, ಒಂದು 30 ರೂಪಾಯಿದ್ದು, 100 ರೂಪಾಯಿದ್ದು ಆಯ್ತು ನಂದು ಅಷ್ಟೇ. ಡಿಮಾರ್ಟ್ ಮುಗೀತು, ಈಗ ವಿಶಾಲ್ ಮಾರ್ಟ್ ಗುಂಡು ಒಂದು ಜೊತೆ ಡ್ರೆಸ್ ಹೋಗ್ಬೇಕು. ಎಷ್ಟು ಬಿಲ್ ಎಷ್ಟು ಮಾಡಿದ್ವಿ? ಎಷ್ಟು 3,500 ಬಿಲ್ ಮಾಡಿದ್ವಿ. ಏನು ತೊಗೊಳೋದಿಲ್ಲ ಇಲ್ಲ ಅನ್ಕಂತಾನ ಡಿಮಾರ್ಟ್ ಮುಗಿಸ್ಕೊಂಡು ಈಗ ವಿಶಾಲ್ ಮಾರ್ಟಿಗೆ ಬಂದ್ವಿ. ನೋಡೋಣ, ನಮ್ಮ ಗುಂಡ ಆಲ್ರೆಡಿ ಮಕ್ಕ ಮುಟ್ಟಾನ, ಪಾಪ ಭಾಳ ಹಠ ಮಾಡಾತಿದ್ದವ, ನಿದ್ದೆ ಬರತ್ತಿದ್ವನ. ಡಿಮಾರ್ಟ್ನಾಗ ಇದು ವಿಶಾಲ್ ಮಾರ್ಟ್ನಾಗ ಜಾಸ್ತಿ ತೊಗೊಳೋದಿಲ್ಲ, ಗುಂಡಿಗೆ ಡೈಲಿ ವೇರಿಗೆ ಬಟ್ಟೆ ತೊಗೊಳೋದು. ತೊಗೊಂಡು ಹೋಗೋಣ ಬನ್ನಿ. ಇಲ್ಲ ಇದ್ರಾಗ ನೋಡಿ, ಈ ಥರದ್ರಾಗ ಒಯ್ ಇದ್ರ ನೋಡಿ, ಇದು ಚೆನ್ನಾಗಿಲ್ಲ ನೋಡಿ, ಇದು ಪಕ್ಕದ. ಹ್ಞೂ, ಲಾಸ್ಟ್ ಟೈಮ್ ಒಂದು ಥರ ತೊಗೊಂಡಿದ್ವಿ, ಆ ಥರ ಇಲ್ಲ, ಎಲ್ಲ ಸ್ಟಾಕ್ ಖಾಲಿ ಆಗಿರ್ಬೇಕಿದ್ವಿ. ಚೆನ್ನಾಗಿತ್ತು ಲಾಸ್ಟ್ ಟೈಮ್ ತೊಗೊಂಡಿರೋ ಥರ, ಅದನ್ನ ಹುಡುಕ್. ಹ್ಞೂ, ಮೊದಲೇ ಇಲ್ಲೈತಲ್ಲ ಇದನ್ನ ನೋಡ್ಕೆ, ಆಮೇಲೆ ಅವೆರಡು ತೊಗೊಂತಿ. ಇದು ಗುಂಡಿಗೆ ಬಟ್ಟೆ ತೊಗೋಬೇಕಂತೇಳಿ ಬಂದ್ವಿ, ಬಟ್ ಏನು ಸಿಗಲಿಲ್ಲ ಇಲ್ಲಿ. ಲಾಸ್ಟ್ ಟೈಮ್ ತೊಗೊಂಡಿದ್ದು ಸ್ಟಾಕ್ ಎಲ್ಲ ಖಾಲಿ ಆಗಿಬಿಟ್ಟಿದ್ದು. ಸೊ ಇರಲಿ ಬಿಡ, ಯಾಕೆ ಮಮ್ಮಿ ಹತ್ರ ಹೋಗಿ. ಬಟ್ ಹೋಗಿ ಸುಮ್ಮನೆ ಖಾಲಿ ಕೈಲಿ ಬರಬಾರ್ದು ಅಂತಂದು ಹೇಳ್ಬಿಟ್ಟು ಅವನಿಗೆ ಇದೊಂದು ಶರ್ಟ್ ತೊಗೊಂಡ್ವಿ. ಚೆನ್ನಾಗಿತ್ತು ಅಂತಂದೇಳಿ. ಬಟ್ ಲಾಸ್ಟ್ ಟೈಮ್ ತೊಗೊಂಡಿರೋ ಥರ ಬಟ್ಟೆ ಸ್ಟಾಕ್ ಎಲ್ಲ ಇರಲಿಲ್ಲ, ಮೇ ಬಿ ಎಲ್ಲ ಸ್ಟಾಕ್ ಖಾಲಿ ಆಗಿರೋ ಅಂದ್ಕೊಂತೀನಿ. ಏನಿಲ್ಲ, ಇವಾಗ 2:30 ಆಯಿತು, ಬಟ್ಟೆ ಬೇರೆ ಹಸಿವಾಗೈತು. ಹೋಗಿ ಏನಾದರೂ ಊಟ ಮಾಡ್ಕೊಂಡು ಮನೆ ಹೋಗೋದು.
ಏನು ಮಾಡಾಕ್ತೀರಿ? ಕುದಿಯಾಡೋ ಥ್ಯಾಂಕ್ಸ್ ಹಾಯ್ ಮಾಡಿ ಥ್ಯಾಂಕ್ಸ್ ಬಿಡು ಗ್ಯಾಸ್ ಹೋಗ್ತಿ ಕಡೆಯಿಂದ ಏನೋ ಕಾಣದೇ ಇಲ್ಲ ಚೆಂದ. ಬಿಸಿಲು ಬೀಳ್ತಿ ಈ ಕಡೆ ಬಾ ಪೂಜೆ ನಿಧಾನ ಖುಷಿ ಅವನಿಗೆ ಏಯ್ ಖುಷಿ ಆಗ್ಬಿಟ್ಟೆ. ಗುಂಡು ಅಕ್ಕ ನಂಗೆ ಚೆನ್ನಾಯ್ತಾ ಗುಂಡು ಗುಂಡು ದೊಡ್ಡ ತರಲಿಲ್ಲ ನನ್ನ ಹೆಸರು ಏನು ನನ್ನ ಹೆಸರು ಹೇಳಲ್ಲ ಅರ್ಜುನ್ ಗುಂಡ ಡ್ಯಾನ್ಸ್ ಸಂಪಲ್ಲಿಗೆ ಮುತ್ತಿಟ್ಟ ಜೀವ ಎಗರಿ ಹೊತ್ತು ಇಲ್ಲೇ ಹಿಂಗ ಅಲ್ಲಿನ ಹೆಂಗ ಉಳುವಿ ತುಂಡ ಬಾನನ್ ಸಂಗ ಹೌದ್ ಗುಂಡ ಮಮ್ಮಿ ನೋಡಿದಿ ಏ ಗುಂಡು ಅಲ್ಲಿ ಏ ಗುಂಡು ಮಮ್ಮಿ ಬಿಟ್ಟಲ್ಲ ಹೊಂಟ್ರಿ ನೀವು. ಥೂ 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 ಥೂ. ನೋಡಿ ಅಲ್ಲಿ ನೋಡಿ ಅಲ್ಲಿ ನೋಡಿ ಏ ಗುಂಡು ಹೇ ಗುಂಡು ಮಮ್ಮಿ ಬಿಟ್ಟು ಹೊಂಟ್ರಿ. ಗಾಡಿ ಸ್ಟಾಪ್ ಮಾಡಕ್ಕೆ ಹೋಗ್ಯಾರ. ನಮ್ಮ ಲಗೇಜ್ ಇಲ್ಲದವು. ಫೈನಲಿ ಎಲ್ಲ ಮುಗೀತು ಶಾಪಿಂಗ್. ಮನೆಗೆ ಬಂದ್ವಿ ಜಸ್ಟ್. ಬಿಸಿಲಂತ ಹೆವಿ ಬಿಸಿಲೈತೆ. ಎಲ್ಲ ಐಟಮ್ಸ್ ನಾವು ಸ್ವಲ್ಪ ಆಗುತ್ತಾ ಅನ್ಕೊಂಡಿದ್ವಿ. ಅಂದರೆ ಸ್ವಲ್ಪ ಒಂದು 1,000-1,500 ರೂಪಾಯಿ 2,000 ಒಳಗೆ ಆಗುತ್ತೆ ಅನ್ಕೊಂಡಿದ್ವಿ. ಬಟ್ ಜಾಸ್ತಿನೇ ಆಯಿತು. ಏನು ಮಾಡೋಕ್ಕಾಗಲ್ಲ, ಸಂಸಾರ ಅಂದಮೇಲೆ ಅವೆಲ್ಲ ಇರೋದಲ್ಲ, ಹೆಚ್ಚು ಕಡಿಮೆ ಅನ್ನೋದು ಇದ್ದೇ ಇರ್ತಾವೆ. ಏನು ಮಾಡೋಕ್ಕಾಗಲ್ಲ. ನಮ್ಮದು ಹುಲಿ ನೋಡಿದ್ದೆ ಜ್ಯೂಸ್ ಬಿಸಿಲಾಗೈತಿ ಅಂತೇಳಿ ಜ್ಯೂಸ್ ಅಂತಾನೆ. ನೋಡ್ರಿ ಇದು ಒಂದು ಸೋಪು. ಇದು ಬೇಬಿ ಸೋಪ್ ಇದೆ. ಟೆಡ್ಡಿ ಬಾರ್ ಅಂತಂದೇಳಿ 209 ರೂಪಾಯಿ ಒಂದು ಸೋಪ್, ಬೇಬಿ ಸೋಪ್ ಟೆಡ್ಡಿ ಬಾರ್. ಹಿಮಾಲಯ ಹಚ್ತಿದ್ಯಾ ಅವನಿಗೆ ರ್ಯಾಶಸ್ ಎಲ್ಲ ಆಗತ್ತದ್ರಿಂದ ಹಿಮಾಲಯ ಅದಕ್ಕೆ ಟೆಡಿ ಬಾರ್ ಚೆನ್ನಾಗಿರುತ್ತೆ ಅಂತ ಟೆಡಿ ಬಾರ್ 800 ಪ್ಯಾಕೆಟ್. ಇಷ್ಟೇ ಚಿಕ್ಕ 200 ಇದಕ್ಕೆ. ಯಪ್ಪ ಏನು ಕಾಸ್ಟ್ಲಿ ಮಕ್ಕಳದು. ಅದೊಂದು ಸೋಪ್ ಇಡಾಕಿ ಇದನ್ನು ಕೊಟ್ರೆ ತೋರ್ಪ ಬಂಗಾರಿ ನಿಂದ ಅದೇ. ಸ್ನಾನ ಮಾಡ್ಕೊಳ್ಳಿ, ಪೌಡ್ರ್ ಹಾಕೊಳ್ಳಿ, ತಲೆ ಬಚ್ಕೊಳ್ಳಿ, ಪೌಡ್ರ್ ಹಾಕೊಳ್ಳಿ. ಕಾಳು ಶೇಂಗಾ ಕಾಳು. ಓಕೆ ಗೈಸ್, ಹೆಸರು ಬೇಳೆ. ಮತ್ತೆ ಸಿಗ್ತೀವಿ ನೆಕ್ಸ್ಟ್ ವಿಡಿಯೋದಲ್ಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಹೀಗೆ ಸಪೋರ್ಟ್ ಮಾಡಿರಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಬಾಯ್.